ಅವ್ರು ತಗೊಳ್ಳೋ ರೀತಿ ಅದು, ಅವ್ರು ಯಾವ ತರ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರಿಗೂ ಕೋಪ ಬರೋದಿದೆಯಲ್ಲ, ಆ ಪ್ಯಾಟ್ರನ್ ಬಿಡೋಕ್ಕಾಗುತ್ತೆ. ಅದ ಹಾಗೆ ಇಲ್ಲ, ನಾನಾಗೆ ತಂದ್ಕೊಂಡಿರೋದು, ನಾನು ಅದನ್ನ ಬಿಹೇವಿಯರ್ ಪ್ಯಾಟ್ರನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಬರುತ್ತೆ ಅಷ್ಟೇ. ಇವಾಗ ನೀವು ಹೇಳ್ತಾ ಇರೋದನ್ನ ನಾವಾಗಿ ತಗೊಂಡಿರೋದು, ಅದ್ ನಾವಾಗಿ ಬಿಡ್ಬೋದು. ಈಗ ನೀವೇ ಬಿಡ್ಬೋದು 100%. ಈಗ ನೀವ್ ಹೆಂಗೆ ಸ್ಮೋಕಿಂಗ್ ಕಲ್ಲು ನೀವೇ ಮಾಡ್ಕೊಳ್ಳೋದಲ್ಲ, ಫಸ್ಟ್ ಸ್ಟಾರ್ಟ್ ಮಾಡ್ಕೋತೀರಿ, ಆಮೇಲೆ ಅದು ಅಭ್ಯಾಸ, ಅದು ಕಂಟ್ರೋಲ್ ತಗೊಳುತ್ತೆ. ಹಂಗೆ ಅದನ್ನ ಬಿಡೋದಕ್ಕಾಗತ್ತಲ್ಲ. ಹಾಗೆ ಕೋಪ ಅನ್ನೋದು ಯಾವುದೋ ಅದಾಗೆ ಒಳಗೆ ಇಲ್ಲಪ್ಪ, ಒಳಗೆ ಬರಲ್ಲ ಹೊರಗೂ ಬರಲ್ಲ, ಅದು ನಾವು ಮಾಡ್ಕೊಂಡಿರೋ ಪ್ಯಾಟ್ರನ್. ಇವಾಗ ನೋಡಿ ಎಲ್ಲರೂ ಎಷ್ಟೊಂದು ಈಗ ಹೇಳ್ತಾರೆ ಕೋಪದಿಂದನೇ ಅವ್ರು ಉದ್ವೇಗ ಆದ್ರು, ಉದ್ವೇಗದಿಂದ ಏನೇನೋ ಅಚಾನಕ್ ಘಟನೆಗಳಾಗೋಯ್ತು. ಈಗ ಹೆಂಡತಿ ಗುಡಿಯೋದಿರ್ಬೋದು, ಗಂಡು ಗುಡಿಯೋದಿರ್ಬೋದು, ಏನೋ ನಾವು ಈ ನೋಡ್ತೀವಿ ಸಮಾಜದಲ್ಲೆಲ್ಲ. ಅದೆಲ್ಲ ನಿಜವಾಗ್ಲೂ ಕೋಪದಿಂದ ನಡೆಯುವಂತದ್ದ. ಹೌದು, ತುಂಬಾ. ಅದೇನಾಗುತ್ತೆ, ಅದು ಆ ಪ್ಯಾಟ್ರನ್ ಚೇಂಜ್ ಮಾಡ್ಕೊಳ್ಬೇಕು ನಾವು. ನೋಡಿ, ಒಂದೇನ್ ಗೊತ್ತಾ, ಯಾವಾಗ ಈಗ ಇದು